ಎಲ್ಲರಿಗೂ ನಮಸ್ಕಾರ. ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರವಾಗಿ ವೇದಿಕೆ ಮೇಲಿರುವಂಥ ಹಿರಿಯರು, ಮಾಜಿ ಶಾಸಕರಾದ ಡಾಕ್ಟರ್ ಪಾಟೀಲ್ ಅವರೇ, ಇನ್ನೂರು ಆತ್ಮೀಯರು, ಮಾಜಿ ಸಚಿವರಾದ ವೀರಕುಮಾರ್ ಪಾಟೀಲ್ ಅವರೇ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರಾವ್ ಸಿಂಗ್ರೆ ಅವರೇ, ಬ್ಲಾಕ್ ಅಧ್ಯಕ್ಷರಾದ ರಾಜೇಶ್ ಧರಮ್ ಅವರೇ, ಬಸವರಾಜ್ ಪಾಟೀಲ್ ಅವರೇ, ಪಂಕಜ್ ಪಾಟೀಲ್ ಅವರೇ, ಅನ್ನಸಾಬ್ ಅವರೇ ಅವರೇ, ಎಲ್ಲ ಗಾಡಿಯವರೇ, ರೋಹನ್ ಸಾಳ್ವೆ ಅವರೇ, ರಾಜೇಂದ್ರ ವಂಡೂರ್ ಅವರೇ, ಸುಮಿತ್ರಾ ಅವರೇ, ಗಾರ್ಗಡಿ ಅವರೇ, ಮನ್ಕುಮ್ ಅವರು, ಇನ್ನುಳಿದ ನಮ್ಮ ಎಲ್ಲ ನಗರ ಸೇವಕರು, ಮಾಜಿ ನಗರ ಸೇವಕರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ, ನಮಗೆಲ್ಲ ಗುರುವಿಗೆ ಮೇ 7ಕ್ಕೆ ಪ್ರವೀಣ್ ಬಾಗ್ಲೆ ಅವರು ಕೂಡ ಮಾಜಿ ನಗರ ಸೇವಕರು. ಮೇ 7ಕ್ಕೆ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರೆಲ್ಲ ಕೆಲಸಕ್ಕೆ ನಾನು ಕೂಡ ಪಂಚ ಮಾಡ್ಕೊಳ್ಳಿಕ್ಕೆ ಬಂದಿದ್ದೆ. ಈಗಾಗಲೇ ಡಾಕ್ಟರ್ ಪಾಟೀಲ್ ಅವರು, ಸಿಂಗ್ರೆ ಅವರು, ಪಂಕಜ್ ಅವರು, ವಿಲಾಸ್ ಅವರು ಪ್ರಿಯಾಂಕಾ ಅವ್ರನ್ನ ಕಲಿಸ್ಬೇಕು, ಈ ಭಾಗದ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕಂತ ವಿನಂತಿ ಮಾಡಿದೆ. ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಒಂದ್ಸಾರಿ ಪ್ರಿಯಾಂಕಾಗೆ ಅವಕಾಶ ಕೊಡಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಜಿಲ್ಲೆಗೆ ನಾವು ಮಂತ್ರಿಗಳಾಗಿದೆ, ಅದ್ರ ಜೊತೆ MP ಆಗಿ ಅವರು ಜೊತೆಯಾಗಿ ಕೆಲಸ ಮಾಡಿದ್ರೆ ನಮಗೆ ಹೆಚ್ಚಿನ ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ನಾವು ಕೊಟ್ಟರೆ ಅಂತ ಖಂಡಿತವಾಗಿ ಬಂದ ವಿಶ್ವಾಸ ಇದೆ. ವಿಶೇಷವಾಗಿ ನಿರ್ಮಾಣಕ್ಕೆ ಕುಡಿಯುವ ಸಮಸ್ಯೆ ಇದೆ. ವಿಲಾಸ್ ಅವರು ಕಳೆದ ನನ್ನ ಕೆರೆಗೆ ಕರ್ಕೊಂಡು ಹೋಗಿದ್ರು. ನದಿಯಿಂದ ಕೆರೆ ಯೋಜನೆ ಬಹಳ ಅವಶ್ಯಕತೆ ಇದೆ. ಅದರಿಂದ ನಿರ್ಮಾಣಿ ನೀರು ಕುಡಿಲಿಕ್ಕೆ ಅನುಕೂಲ ಅಂತ ಹೇಳಿದ್ದಾರೆ. ನಾನು ಕೂಡ ನೋಡಿದ್ದೀನಿ. ಬಹುಶಃ ನದಿಯಿಂದ ಸ್ವಲ್ಪ ಯಾವ ವೇದಿಕೆಯನ್ನ ಇಲ್ಲ, ಅದನ್ನು ಸಣ್ಣ ನೀರಾವರಿಗಳಿಂದ ತುಂಬಿಸುವಂತ ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೀವಿ. ಚುನಾವಣೆ ಆದ್ಮೇಲೆ ಅಂತ ನಮ್ಗೆ ಭರವಸೆ ನೀಡಲಿಕ್ಕೆ ನಾವು ಚುನಾವಣೆ ಆದ್ಮೇಲೆ ಇಬ್ಬರಿಗೆ ಕೊಡಿ. ಅದೇ ನೀರು ಕೆರೆ ತುಂಬಿಸುವಂತದ ಫಸ್ಟ್ ಪ್ರಯಾರಿಟಿ. ಯಾಕೆ ಅವಶ್ಯ ಕೂಡ ಇದೆ. ನಿಪ್ಪಾಣಿ ನಗರ ಬೆಳೀತಾ ಇದೆ ಜನಜೀವನಕ್ಕೆ, ಅದು ಬಹಳ ಅವಶ್ಯಕತೆ ಇದೆ. ರಸ್ತೆಗಳನ್ನ ಒಳ್ಳೆ ರಸ್ತೆಗಳನ್ನು ಮಾಡೋಣ, ಸರ್ಕಾರಿ ಶಾಲೆಗಳನ್ನು ಕಟ್ಟೋಣ, ಆಸ್ಪತ್ರೆಗಳನ್ನು ಕಟ್ಟೋಣ, ಕೃಷಿ ಹೊಂಡ ಮಾಡುವಂತ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅದೆಲ್ಲ ಸದುಪಯೋಗ ಮಾಡಬೇಕಂತ ಕೇಳ್ತಾ, ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು, ನಮ್ಮ DK ಶಿವಕುಮಾರ್ ಅವರು ತಮಗೆಲ್ಲ ಭರವಸೆ ನೀಡಿ, ಕೇವಲ ಭರವಸೆ ನೀಡಿದ್ವಿ ನಾವು. ಆದರೆ ಕಳೆದ 6 ತಿಂಗಳಿಂದ ಜಾರಿ ಮಾಡಿದ್ದೀವಿ. ಪ್ರತಿ ಮಹಿಳೆಗೆ ಸುಮಾರು 4-5 ಸಾವಿರ ರೂಪಾಯಿ ಪ್ರತಿ ತಿಂಗಳ ಅವ್ರಿಗೆ ಸಿಗ್ತಾ ಇದೆ. ಮೊದಲಿಗೆ ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಅವರ ಜೀವನ ನಡೆಸಲಿಕ್ಕೆ. ಇಂಥ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಇದು ಹಲವಾರು ಯೋಜನೆ ಕೇಂದ್ರದಲ್ಲಿ ನಮ್ಮ ಸರ್ಕಾರದಲ್ಲೇ ಮಹಿಳೆಯರ ಕಾರ್ಯಕ್ರಮ, ವಿಶೇಷ ಮಹಿಳೆಯರ ಕಾರ್ಯಕ್ರಮ ಮಾಡಿದ್ದೀವಿ. ಅವ್ರಿಗೆ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ. ಮೀಸಲಾತಿಯಲ್ಲಿ ಕೂಡ ಮಹಿಳೆಯರಿಗೆ ಹೆಚ್ಚು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದ್ದು ಕೂಡ ಈಗಾಗಲೇ ಭರವಸೆಯನ್ನು ನೀಡಿದ್ದೀವಿ. ಅದಕ್ಕಾಗಿ ಒಂದ್ಸಾರಿ ನಮಗೂ ಅವಕಾಶ ಕೊಡಿ, ಈ ಭಾಗದಲ್ಲಿ ಕೂಡ ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಕೊಡಬೇಕಂತ ಮತ್ತೊಮ್ಮೆ ತಮ್ಮೆಲ್ಲ ನಿರ್ಮಾಣಿ ಭಾಗದ ಮತದಾರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಬಹಳಷ್ಟು ನಗರ ಸಮಸ್ಯೆ ಇದೆ. ಬಹಳಷ್ಟು ಸಮಸ್ಯೆಗಳನ್ನು ಕೂಡ ನಾವು ಸುಧಾರಣೆ ಮಾಡಬೇಕಾಗಿದೆ. ಬೇರೆ ಬೇರೆ ಸಮಸ್ಯೆ ಕೂಡ ಈ ಭಾಗದಲ್ಲಿ ಹಲವಾರು ಸಮಸ್ಯೆ ಇದೆ.
ಹಿಂದಿನ ಒಂದು ಸಾರಿ ನಿಮ್ಮವರಾದ ಅಣ್ಣ ಸ್ವಲ್ಪ ಒಂದು ಅವಕಾಶ ಕೊಟ್ಟಿದ್ರು. ಆದರೆ ಪಕ್ಷ ಎಲ್ಲ ವ್ಯರ್ಥ ಆಗಿಲ್ಲ ಅಂತ ನಮ್ಮ ಭಾವನೆ. 100 ವ್ಯರ್ಥ ಆಗಿದೆ. ಅದನ್ನ ನಿಮ್ಮ ಉಪಯೋಗ ಮಾಡ್ಕೋಬೇಕಿತ್ತು. ನಾವು ಒಳ್ಳೆ ಕೆಲಸ ಮಾಡ್ಬೋದು. ಆದರೆ ಅದನ್ನೆಲ್ಲ ಸರಿಯಾಗಿ ಸಂಶೋಧನೆ ಮಾಡದೆ ಅದನ್ನು ಇವತ್ತ ದೂರ ಆಗಿದ್ದಾರೆ ಅಧಿಕಾರದಿಂದ, ನಿಮ್ಮಿಂದ ಜನರಿಂದ ಅಂತ ನಮ್ಮ ಭಾವನೆ. ಅದಕ್ಕಾಗಿ ಪ್ರಿಯಾಂಕ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೊತೆ ಬರ್ತೀವಿ. ಯಾಕಂದ್ರೆ ಎಷ್ಟೋ ನಿಪ್ಪಾಣಿಗೆ ಅಧಿಕಾರ ಬಂದರೆ 4 ಸಲ ಬಂದಿರ್ಬೋದು. ನಾವು ಅಧಿಕಾರ ಬಂದ ಮೇಲೆ ನಿಮಗೆ ಹತ್ತಿರ ಆಗಿ ನಾವು ದೂರ ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಇನ್ನೂ ಒಂದು ಹೆಚ್ಚಿನ ವಯಸ್ಸಿದೆ. ನಿಮ್ಮ ಆಶೀರ್ವಾದದಿಂದ ಅವರು ಬೆಳೀತಾರೆ. ಪ್ರಿಯಾಂಕ ತನ್ನ ಭಾಷೆಯಲ್ಲಿ ಹೇಳಿದ್ರು, ನನಗೆ ರಾಜಕೀಯ ಅನುಭವ ಅಂತ. ಅದೇ ಸಾಮಾಜಿಕ ಸೇವೆ ಮಾಡುವಂಥ ಅನುಭವ ಇದೆ. ಸಾಮಾಜಿಕ ಸೇವೆ ರಾಜಕೀಯ ಬಂದೆ ವಿಭಿನ್ನವಾಗಿರಲ್ಲ. ಅದಕ್ಕಾಗಿ 4 ವರ್ಷದಿಂದ ಅವ್ರನ್ನ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಬಡವರ ಸೇವೆ ಮಾಡಲಿಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಬಡವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಹೋಗ್ತಾರೆ, ಜನರ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಅದನ್ನೆಲ್ಲ ಕಲಿಸುವಂಥ ಪ್ರಯತ್ನ ಕಳೆದ 4 ವರ್ಷದಿಂದ ನಾವು ಖಂಡಿತವಾಗಿ ಮಾಡಿದ್ದೀವಿ. ನಿಮ್ಮ ಸೇವೆ ಖಂಡಿತವಾಗಿ ಮಾತಾಡ್ತಾ ಸುಮಾರು ಇನ್ನೂ ಬಹಳಷ್ಟು ಕೆಲಸಗಳನ್ನ ಇನ್ನೂ 4 ವರ್ಷ ನಮ್ಮ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡೋಣ. ಖಂಡಿತವಾಗಿ ನಮಗೆ ಪ್ರಿಯಾಂಕೆಗೆ ಆಶೀರ್ವಾದ ಮಾಡುವ ಮೂಲಕ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಒಳ್ಳೆ ನಾವು ಶಕ್ತಿ ಕೊಡ್ತೇವೆ ಮಾತಾಡುವಂತ ಪ್ರಿಯಾಂಕ ಅವರು ಹಿಂದಿಯಲ್ಲಿ ಮಾತಾಡುವಂತ ಪ್ರಯತ್ನ ಮಾಡಬೇಕು. ಕಾರಣ ಅಂದರೆ ನಿನ್ನನ್ನು ಆಯ್ಕೆ ಮಾಡಿದ್ರೆ ಲೋಕಸಭೆಯಲ್ಲಿ ಪ್ರತಿನಿಧಿಯಾಗಿ ನಾ ಅಲ್ಲಿ ಪ್ರತಿನಿಧಿತ ಇರುವಂತ ಮಾತನಾಡಬೇಕಾದ್ರೆ ಹಿಂದಿ ಬೇಕಾಗಬೇಕು. ಲೋಕಸಭೆಗೆ ಹೋದ್ರೆ ಹಿಂದಿ ಬೇಕು, ಇಲ್ಲದೆ ಇಂಗ್ಲೀಷ್ ಬೇಕು. ಅಲ್ಲಿ ಬೇರೆ ಭಾಷೆ ಮಾತಾಡಬೇಕಾಗಲ್ಲ. ಅವರು ಕೂಡ ನಿಮ್ಮ ಸಮಸ್ಯೆಗಳನ್ನ ನಾನು ಪಾರ್ಲಿಮೆಂಟಲ್ಲಿ ಎತ್ತಿಗೆ ನಿಮ್ಮ ಪರಿಹಾರ ಮಾಡ್ಕೊಂಡು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಪಕ್ಷದ ವಿರುದ್ಧಗೆ ಕಾಂಗ್ರೆಸ್ಸಿನ ಚಿಹ್ನೆಗೆ ನಾವು ಆಶೀರ್ವಾದ ಮಾಡುವ ಮೂಲಕ ಚಿಕ್ಕೋಡಿ ಲೋಕಸಭೆಯಲ್ಲಿ ಬದಲಾವಣೆ ಮಾಡ್ತೀವಿ. ಬಿಜೆಪಿಯನ್ನು ತೋರಿಸಿ ಕಾಂಗ್ರೆಸ್ಸನ್ನು ತಾವು ಗೆಲ್ಲಿಸಿರುವ ವಿಶ್ವಾಸ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ. ಈ ಬಾರಿ ಅತ್ಯಂತ ಹಿರಿಯ ಎಂಪಿ ಅಂತ ವರ್ಷ ಬಿರುದು ಅವರಿಗೆ ಸಿಗಬೇಕು. ವರ್ಷ ಆಯ್ಕೆ ಆದರೆ ಆಶೀರ್ವಾದದಿಂದ ದೇಶದಲ್ಲಿ ಅತ್ಯಂತ ನನ್ನ ಎಂಪಿಯನ್ನು ಕೂಡ ಅದು ನಿಪ್ಪಾಣಿ ಸಿಗಲಿದೆ, ಚಿಕ್ಕೋಡಿ ಸಿಗಬೇಕು ಕೂಡ ಇನ್ನೊಂದು ವಿಶೇಷ. ಅದು ಕೂಡ ತಮ್ಮ ಗಮನದಲ್ಲಿ ಇರಲಿ. ಅವ್ರಿಗೊಂದು ಅವಕಾಶ ಕೊಟ್ಟರೆ ನಿಮ್ಮ ಸೇವೆ ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನೇ ಮಾತಾಡ್ತಾರೆ, ಸಮಸ್ಯೆಗಳನ್ನು ಕೇಳ್ತಾರೆ. ಅದ್ರ ಜೊತೆ ನಾವು ಇದ್ದೀವಿ, ರಾಹುಲ್ ಅವರು ಇರ್ತಾರೆ, ಜೊತೆಗೆ ನಮ್ಮೆಲ್ಲ ಮುಖಂಡರು ವೇದಿಕೆ ಕಾಕಾ ಸಂಪಾಟ್ ಅವರಿದ್ದಾರೆ, ಪಕ್ಕದಲ್ಲಿದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ, ವಿಲಾಸ್ ಅವರು ಇರ್ತಾರೆ. ಎಲ್ಲರೂ ಕೂಡ ಪ್ರವೀಣ್ ಅವರ ಕೂಡ ನಿಮ್ಮ ಸೇವೆ ಮಾಡಲಿಕ್ಕೆ ದಯಾನಿತರನ್ನ ಮಾತನಾಡ್ತಾ ಅತಿ ಹೆಚ್ಚು. ಯಾಕೆ ಕಳೆದ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ 2 ನಾವು ಬಂದು ನಾವು ಹೆಚ್ಚಿದ್ದು 1 ಲಕ್ಷ ರೂಪಾಯಿ 1,20,000 ಮತ ನಮಗೆ ನೀಡಿದೆ. ಅದು ಕಾಂಗ್ರೆಸ್ಸಿನ ಓಟ್ ಅಂತ ಕೂಡ ನಾವು ಭಾವಿಸ್ತಾ ಇದ್ದೀವಿ. ಈ ಸಾರಿ ಖಂಡಿತವಾಗಿ ಆ ಓಟ್ ಕೂಡ ನಮಗೆ ಬರ್ತದೆ. ಕಾಂಗ್ರೆಸ್ ನಮ್ಮ ಮಾತನ್ನ ಮತ್ತೊಂದು ಹೇಳ್ತಾ ಮತ್ತೊಂದು ಜೊತೆಗೆ ನಾವು ಆಶೀರ್ವಾದ ಕೇಳಿ ಮಾತು ಮುಗಿಸ್ತೇವೆ. ಎಲ್ಲ ವತಿಯಿಂದ ಧನ್ಯವಾದಗಳು ತಿಳಿಸಲಾಗಿದೆ. यानंतर राष्ट्रवादी बीजेपी अशा बऱ्याच पक्षातून निपाणीतील विविध वार्डातून बऱ्याच महिला पक्षप्रवेश करत आहेत. त्यांच्या वतीनं 3 महिला नेतृत्व करत आहेत. सलमा शेख मॅडम धर्मोत्तर गटप्रमुख प्रमुख आहेत, रूपाताई पाटील बीजेपी आणि सलमान सरीवाला कादरी एनसीपी. या 3 महिलांच्या नेतृत्वाखाली शेकडो महिला आपल्या काँग्रेसमध्ये प्रवेश करत आहेत. त्यांचं प्रियंका यांच्या वतीनं हार्दिक स्वागत. काँग्रेस पक्षाचा कळवा चिकोडी लोकसभा निवडणुकीच्या संदर्भात आपल्या राष्ट्रीय काँग्रेस पक्षाच्या उमेदवार
प्रियंकाताई सतीश जाधव यांच्या प्रचारात आयोजित केलेल्या बैठकीत उपस्थित असलेल्या व्यासपीठावर मान्यवर काँग्रेस पक्षाचे पदाधिकारी कार्यकर्ते महिला पत्रकार मित्र आपण सर्व उपस्थित राहिला त्याबद्दल निंबाळकर मेडिकल काँग्रेस कमिटीच्या वतीने आपण सर्वांचे आभार मानून आपला कार्यक्रम संपला असं जाहीर करतो. ಟಚ್ ಮಾಡಬೇಡ್ರಿ.
सावकाश सावकाश समाधान समाधान जरा साईड या लांब उभा राहा ಮುಂದೆ ಗೌಡ ಇಲ್ಲ ಉತ್ತರ ಭಗವಂತ ಇಲ್ಲ ಗಾಡಿ ಹಾಂ ಎಸ್ ಎಸ್ या गाड्या सगळं SLJ TV SLJ हाँ TV हाँ सर्च कर राइट थोड़ा आगे ले थोड़ा आगे ले निघूदा सगळ्यांना नमस्कार. स्टेजवर उपस्थित सभी मान्यवर श्री दादासाहेब पाटीलजी, पिताजी श्री सतीश जारकिहोळीजी, श्री वीर कुमार पाटीलजी, श्री लक्ष्मणराव सिंगेजी, श्री राजेशजी, श्री बसवराजजी, श्री अण्णासाहेबजी, श्री
राजेंद्र जी और यहाँ पर उपस्थित सभी मेरी बहनों और भाइयों को और माध्यम के मित्रों को मैं नमस्कार करती हूँ। तो कांग्रेस पक्ष की जो स्वतंत्र दिवस के बाद उन्होंने जो भी स्कीम और पॉलिसी जो भी उन्होंने लागू किया था वो सारा हमारे देश के हित में थे। जैसे कि एम्स का करना, निर्माण करना, IIMs, अभी जो भी बड़े बड़े CEO हैं वो टॉप लीडर हैं, वो सब IIM, IIT यहाँ के पदवीधर हैं। और जैसे कि नेशनल चाइल्ड लेबर, RTI, जैसे कि और भी कुछ स्कीम्स ने कांग्रेस पक्ष ने हमको लागू किया था। तो इसी बार हमारे सिद्धरामैया जी, उनकी भी सरकार ने पिछले वर्ष 5 गारंटियों को प्रोत्साहन किया था। जैसे कि महिलाओं के लिए फ्री बस उचित करना, गृह लक्ष्मी, गृह ज्योति और अन्य उपाय, जैसे और भी श्री राहुल गांधी जी और श्री खड़गे जी और श्रीमती सोनिया जी ने और भी 5 गारंटियों को उन्होंने लागू किया है। जैसे कि नारी न्याय, रईस न्याय, युवाओं के लिए भी उन्होंने कुछ न्याय लाया है। तो पिताजी भी उनके PWD में डिपार्टमेंट से टोटल 26 करोड़ की रोड का निर्माण किया है निपानी क्षेत्र में। और हम उनकी मार्गदर्शन में जाना चाहते हैं। मैं सबसे विनती करती हूँ कि आप भी हमें आपको सेवा करने के लिए अवकाश दें। हम भी युवा हैं, मैं भी एक MBA ग्रेजुएट हूँ। थोड़ा शायद राजकीय में अनुभव थोड़ा कम है, पर फिर भी आप भी बड़े हो गए, आप भी हमको थोड़ा सिखाइए कि आपका बात कैसे 5 वर्ष में कैसे डेवलप होना है। आप भी आपका सलाह भी हमको बहुत ज़रूरत है। तो इसलिए हम पिताजी और लोकल लीडर्स के मदद से हम भी आपका इस बात का विकास करना चाहते हैं। तो इसलिए मैं सबसे विनती करती हूँ कि आप इस बार कांग्रेस पक्ष का ध्वज लहराना है चिकोड़ी में। तो इसलिए फिर से मैं विनती करती हूँ इस बार अधिक से अधिक मत देकर आप मुझको जिताइए। तो मैं आपके लिए काम करूँगी, आप जो भी आपका कार्य है मैं करूँगी। इसलिए और सबसे धन्यवाद देना चाहूँगी कि आप सब यहाँ मिले। धन्यवाद। धन्यवाद।